ಅವ್ರ ವೈಫ್ಗೂ ಎಲ್ಲ ಅವ್ರ ನಾಮಿನಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು. ಮಂತ್ಲಿ ಏನಿಲ್ಲ, ಮಂತ್ಲಿನೂ ಕಟ್ಬೋದು ಮಾಡ್ತಾರೆ. ಇದು ನೀವು ಮಾಡೋದು ಒಳ್ಳೇದೇ. ನಿಮಗೆ ಒಂದು 4 ವಯಸ್ಸು ಅದು ಪೆನ್ಷನ್ ಸ್ಕೀಮ್ಗೆ ಬರಲ್ಲ. ಆ ಥರ ಏನೋ ಒಂದು ಕಂಪ್ಲೇಂಟ್ಸ್ ಇರಲ್ಲ. ನಿಮಗೆ 100% ಶ್ಯೂರಿಟಿ ಆಗಿ ವರ್ಷಕ್ಕೆ 436 ಕಟ್ಟ ನಿಮಗೆ ನಿಮ್ ಡೆತ್ ಆದ್ಮೇಲೆ ನಿಮ್ ಫ್ಯಾಮಿಲಿಗೆ 2 ಲಕ್ಷ ಬರುತ್ತೆ. ಅಟಲ್ ಪಿಂಚಣಿ ಯೋಜನೆ ಅಂತೇಳಿ ಅದು ಈಗ ನಮ್ದು ಏಜ್ ಇದಾಗೋಷ್ಟು 1,000ದಿಂದ 5,000ದವರೆಗೆ ಪಿಂಚಣಿ ಬರುವಂತ ವ್ಯವಸ್ಥೆ. ಈಗ ಗವರ್ಮೆಂಟ್ ಅಫಿಷಿಯಲ್ಗಳಾದ್ರೆ ಈಗ ಒಂದು ಏಜ್ ಆದ್ಮೇಲೆ ಅವರಿಗೆ ಪಿಂಚಣಿ ಬರುತ್ತೆ. ಆದ್ರೆ ರೈತರಿಗೆ ಏನು ಬರೋದಿಲ್ಲವಲ್ಲ, ಅವರುಗಳು ಈ ತರ ಪಿಂಚಣಿಯನ್ನ ಮಾಡಿಸಿದ್ರೆ, ಪಿಂಚಣಿಯ ವಯಸ್ಸಿನ ಮೇಲೆ ಬಂದ್ರೆ ಅವರಿಗೆ ಅನುಕೂಲ ಆಗುತ್ತೆ ಜೀವನ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಮಾಹಿತಿಯನ್ನು ತಿಳಿಸಿದ್ದಾರೆ. ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನು ತಿಳಿಸಿ ಅಂತೇಳಿ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಬಟ್ ಅದು ಇವ್ರು ತಂದಿರೋಂಥ ವ್ಯವಸ್ಥೆ ತುಂಬ ಅನುಕೂಲ ಇದೆ. ಕಡು ಬಡವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಅವರು ತಿಳಿಸಿರೋದನ್ನ ನಾವು ಪಂಚಾಯತ್ ಒಳಗೆ ಕರೆಸಿ ಮೀಟಿಂಗನ್ನು ಇಟ್ಕೊಂಡು ಅವ್ರ ಪರವಾಗಿ ನಿಂತಿದ್ದೀವಿ. ಹಾಗೆ ಮುಂದೆ ಒಳ್ಳೇದಾಗಲಿ ಅಂತೇಳಿ ನಾವು ನಡೆಸ್ಕೊಂಡು ಹೋಗ್ತೀವಿ. ಮತ್ತೆ ಜನ್ಧನ್ ಯೋಜನಾ ಆ ಥರ ಅವ್ರಿಗೂ ಹೇಳ್ಕೊಡ್ತೀನಿ. ಎಲ್ಲ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ. ಮತ್ತೆ ಎಲ್ಲರಿಗೂ ಬ್ಯಾಂಕ್ ಬರೋಕ್ಕಾಗಲ್ಲ. ತುಂಬ ಜನಕ್ಕೆ ಅವ್ರಿಗೂ ಈ ಸ್ಕೀಮ್ಸ್ ಎಲ್ಲ ಗೊತ್ತಾಗಲ್ಲ. ಅದಕ್ಕೆ ನಾನು ನಮ್ಮ ಮ್ಯಾನೇಜರು ಎಲ್ಲ ಇಲ್ಲೇ ಬಂದು ಅಪ್ಲಿಕೇಶನ್ ಎಲ್ಲ ಜನಗಳಿಗೆ ಕೊಟ್ಟು ಅವ್ರಿಗೂ ಈ ಸ್ಕೀಮ್ಸ್ ಏನೇನು ಬೆನಿಫಿಟ್ಸ್ ಇದೆ, ಏನೇನು ಡೀಟೇಲ್ಸ್ ಎಂದು ಅವ್ರಿಗೆಲ್ಲ ಹೇಳ್ಕೊಡ್ತೀನಿ. Madhu, we all have come here and we have explained mainly PMJJY scheme, PMSVY scheme, APY scheme and this Jandhan account opening. Response was very good and here Panchayat office people are very cooperative. They have made nice arrangement.